ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಂಡು ನಮ್ಮ ಚಾನಲ್ಗೆ. ನಾನು ಮೈಸೂರು ಒಂಟಿಕೊಪ್ಪಲ್ ಪ್ರಕಾಶ್ ಅಂತ. ಅಂದರೆ ನಮ್ಗೆ ಅದು ಇಷ್ಟ ಇಲ್ಲ, ಪೈಲ ಪ್ರಕಾಶ್ ಅಂತಂತೀನಿ. 3 ವರ್ಷದಿಂದ ನನಗೆ ಕಾರಣಾಂತರ ನನಗೆ ಒಂಟಿಗಳಿದ್ದೋ ಜೊತೆ ಹುಡುಕಿ ಸಾಕಾಯಿತು. ಹಂಗಾಗಿ ನಾನು ಬರೋಕ್ಕಾಗಲಿಲ್ಲ. ಈ ವರ್ಷ ಏನೋ ಮಾಡಬೇಕು, ಜಾತ್ರೆ ಜೋರಾಗಿ ಮಾಡಬೇಕು, ಜನಗಳೆಲ್ಲ ಪ್ರಕಾಶನ ಏನು ಮಾಡ್ತಾ ಇಲ್ಲ ಅಂತಂತಂದ್ರು. ಆ ಒಂದು ಉದ್ದೇಶಕ್ಕೆ ಏನೋ ಮನಸ್ಸು ಮಾಡಿ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ರು, ಮಾಡಿದ್ದೀನಿ. ಅದೇ ಕಾರಣ. ಅದ್ಬಿಟ್ಟು ಬೇರೆ ಏನೂ ಕಾರಣ ಇಲ್ಲ. ಆಮೇಲೆ ನಮಗೆ ಸುಳ್ಳು ಹೇಳೋದಕ್ಕೆ ನಮ್ಗೆ ಅಭ್ಯಾಸ ಇಲ್ಲ. ಅದೇ ಒಂದು ಕಟ್ತೀರ ಅವಾಗಿಂದನೂ ನಿಮ್ಮ ತಂದೆ ಕಾಲದಿಂದ? ನಮ್ಮ ತಂದೆ ಕಮ್ಮಿ. ನಾನು 40 ವರ್ಷದಿಂದ ನಾನು ಕಟ್ಕೋಬೋದೆ. 40 ವರ್ಷದಿಂದ ಯಾವತ್ತೂ ಕೊಟ್ಟಿಗೆ ಖಾಲಿ ಮಾಡಿಲ್ಲ. ಯಾವಾಗಲೂ. ಈಗ ಎಷ್ಟು ಜೊತೆ ಹಾಕಿರೋಣ? 5 ಜೊತೆ ಹೊಲಲ್ಲಿ, ಮನೇಲಿ 1 ಜೊತೆ. ಅದರಿಂದ ನಾವು ಜಾಸ್ತಿ ಸುಮಾರು ಮೀಡಿಯಾದವರೆಲ್ಲ ಬಂದರು. ನಾನು ಒಬ್ಬರ ಜೊತೆ ಮಾತಾಡಲಿ, ಇದೇ ಫಸ್ಟ್ ಮಾತಾಡ್ತಾರೆ. ನಾನು ಯಾರ ಜೊತೆ ಮಾತಾಡಿಲ್ಲ. ನನ್ನ ಮಗ ಮಾತಾಡೋದು ನಾನು ಮಾತಾಡಿಲ್ಲ. ನಂಗೆ ಮಾತಾಡೋಕೆ ಇಷ್ಟ ಇಲ್ಲ. ಸುಳ್ಳು ಪ್ರಪಂಚ ಆಗ್ಬಿಟ್ಟೈತಲ್ಲ. ಪಾಪ ಪುಣ್ಯಾತ್ಮರು ಮಾಡೋರು ಮನೇಲಿ ನೆಮ್ಮದಿಯಾಗಿರ್ತಾರೆ. ಈ ಮಾಡದೇ ಇದ್ದವರು ನಾನು ಮಾಡಿದೆ ಅಂತಾರೆ. ಅದಕ್ಕೆ ನೀವೇ ಮಾಡ್ಕೊಳ್ರಪ್ಪ, ನಾವು ಮಾಡೋದೇ ಬೇಡ, ನಾವು ಸುಮ್ಮನೆ ಇರ್ತೀವಿ ಅಂತ ಹೇಳ್ತೀನಿ. ಅಣ್ಣ ನಿಮ್ಮ ವರ್ಷಬಿಡಿ ದನ ಇರ್ತವೆ? 365 ದಿವಸ ಇರ್ತದೆ. ಅದೇ ಏನಾಗ್ಬಿಟ್ಟಿದೆ ಅಂತಂದ್ರೆ ಜಾತ್ರೆ ಮಾಡಕ್ಕೆ ತಂದುಬಿಟ್ಟು ಸುಮ್ಮನೆ ನಾವು ತಂದೆ ಬಾಡಿಗೆವರು. ನಾನು 5 ಜೊತೆ ತಂದೆ, ನಾನು 4 ಜೊತೆ ತಂದೆ. ಇದೆಲ್ಲ ನಂದೇ. ನಂದು ಅಂತಂದ್ರೆ ನಂದೇ ಇರಬೇಕು. ಗಂಡವ್ರ ದನಿನ ತಪ್ಪೆ ತಾಕಕ್ಕೆ ಹೋಗ್ಬಿಡೋದು. ನಮ್ಮ ದನಿನ ತಪ್ಪೆ ನಾವೇ ತಾಕ್ಬೇಕು. ಜಾತ್ರೆ ವಿಶೇಷತೆ ಏನಿಲ್ಲ, ತಲೆ ಕೆಡಿಸ್ಕೋಬೇಕಲ್ಲ. ಇವು ಅದ್ದೂರಿಯಾಗಿ ಜಾತ್ರೆ ಇಡೀ ಕರ್ನಾಟಕಕ್ಕೆ ಈಗ ಸದ್ಯದಲ್ಲೇ ಇದೇ ನಂಬರ್ 1. ಈ ಹೋದ ವರ್ಷಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ ಜಾಸ್ತಿ. ಹೋದ ವರ್ಷಕ್ಕೆ ನಾನು ಬರದೇ ಹೋದ್ರೂ ಈ ವರ್ಷ ಜಾಸ್ತಿ. ಸೆಲೆಕ್ಷನ್ ಹಾಕಿರೋಣ? ಈ ಸತಿ ಬರ್ಸಿದ್ದೀನಿ, ಹೆಸರು ಬರ್ಸಿದ್ದೀನಿ. ಅಣ್ಣ ಎಷ್ಟು ವರ್ಷದ ಇತಿಹಾಸ ಇದೆ ಅಣ್ಣ ಬೇಬಿ? ಯಾವಾಗಿಂದ ಈ ಚಿನ್ನ ಕೊಡಕ್ ಸ್ಟಾರ್ಟ್ ಮಾಡೋದು? ಎಲ್ಲಿಂದ ಸ್ಟಾರ್ಟ್ ಆಯ್ತು ಇದು ಚಿನ್ನದ್ದು ಅಂತಂದ್ರೆ ಪುಟ್ಟರಾಜಣ್ಣ MLA ಆದ್ರು. ಪುಟ್ಟರಾಜಣ್ಣ MLA ಆದ ಹಿಂದೇನು ಮಾಡಿದ್ರು, ಜನಗಳೆಲ್ಲ ಏನು ಮಾಡಿದ್ರು, ಈ ಜಾತ್ರೆನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಮಾಡಿದ್ರು. ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದಾಗ ಏನಾಯಿತು, ಪುಟ್ಟರಾಜಣ್ಣವ್ರು ತಲೆ ಕೆಡಿಸ್ಕೊಂಡು ಮಾಡಿದ್ರು. ಪುಟ್ಟರಾಜಣ್ಣವ್ರ ಟೈಮಲ್ಲಿ ನಾನು 3 ಸತಿ ಚಾಂಪಿಯನ್ ಮಾಡಿದ್ದೀನಿ. ಹ್ಯಾಟ್ರಿಕ್ ನಂದು ಚಾಂಪಿಯನ್ 3 ಸತಿ, 3 ವರ್ಷ. ಅವ್ರೇನಪ್ಪ ಅಂದ್ರೆ 10 ಗ್ರಾಮ್ ಕೊಡ್ತಿರು ಯಾವುದಕ್ಕೆ, ಚಾಂಪಿಯನ್ಗೆ. 3 ವರ್ಷ ಹ್ಯಾಟ್ರಿಕ್ ಮಾಡಿದ್ದೀನಿ ನಾನು. ಆಮೇಲೆ ಇನ್ನೊಂದು ವರ್ಷ 5, ಒಟ್ಟು ಎಷ್ಟು 5 ಜೊತೆ ಅಲ್ವ, ಎಲ್ಲ ಆಗ್ತಿದ್ದವು. 5 ಕ್ಯಾಟಗರಿಗೂ ಪ್ರೈಸ್ ಮಾಡಿದ್ದೀನಿ ನಾನು. 5 ಜೊತೆ 5 ಕ್ಯಾಟಗರಿಗೂ ಪ್ರೈಸ್ ಮಾಡಿದ್ದೀನಿ. ಅಣ್ಣ ನಿಮ್ಮ ಕಾಲದಲ್ಲಿ ಅವಾಗೆಲ್ಲ 10 ಗ್ರಾಮ್ 20 ಗ್ರಾಮ್ ಚಿನ್ನ ಕೊಡೋರು. ಅವತ್ತಿನ ದಿನದಲ್ಲಿ ಜನ ಯಾವ ತರ ಉಟ್ಟಾಣಿಕೆ ಆಗ್ತಿದ್ದೋ ಇವತ್ತು ಹೆಂಗಿದಾವೆ, ಅವತ್ತಿನ ಕಾಲದಲ್ಲಿ ಹೆಂಗ್ ಮೇಯಿಸ್ತಾ ಇದ್ರೆ. ನಿಮ್ದೆಲ್ಲ ಟ್ರೇಡ್ ಸೀಕ್ರೆಟ್ಗಳು ಇದಾವೆ. ಏನೋ ದನ ಮೇಯಿಸೋದ್ರಲ್ಲಿ ತರಾವರಿ ಮೇಯಿಸ್ತೀರಾ. 2 ಒಂದೇ ಮಟ್ಟ ಇರ್ಬೇಕು. ನಿಮ್ಗೆ ಅದು ರೀತಿ ನೀತಿನೇ ಬೇರೆ. ನೀವು ಹಳೆ ಜಮಾನ್ದವ್ರು. ನೀವು ಆ ಲೆಕ್ಕಾಚಾರಕ್ಕೆ ಮೇಯಿಸ್ತಿದ್ದ ರೀತಿನೇ ಬೇರೆ. ಆ ಮೇಯ್ಸಾಟ ಯಾವ ತರ ದನ ಮೇಯಿಸ್ಕೊಂಡು ತಗೊಬರ್ತಿದ್ರಿ, ಹೆಂಗಿರ್ತಿತ್ತು ನಿಮ್ ಬಾಂಧವ್ಯ. ಅವಾಗ ಕಾಂಪಿಟೇಷನ್ ಇರೋದು. ಯಾರು ಹೊಟ್ಟೆವರಿ ಪಡ್ಕೋತಿರ್ತಿದ್ರೆ ಅವರು ಮೇಯಿಸೋರು ನಾವು ಮೇಯಿಸೋಣ ಅನ್ನೋ ಮಟ್ಟದಲ್ಲಿ ಇರ್ತಿದ್ರೆ. ಯಾವ ತರ ಅವತ್ತಿನ ದಿನದಲ್ಲಿ ದನ ಉಟ್ಟಾಣಿಕೆ ಹೆಂಗಿರ್ತಿದ್ವು ಅಣ್ಣ? ಹೆಂಗ್ ಮೇಯಿಸ್ತಾ ಇದ್ರಿ ದನಗಳು? ಅವತ್ತಿನ ದನ ಇವತ್ತು ಇಲ್ಲ. ಯಾಕೆ ಕೆಲವರಿಗೆಲ್ಲ ಗೊತ್ತಿರೋ ವಿಚಾರನೇ. ಅವತ್ತು ಏನಪ್ಪಾ ಅಂದ್ರೆ ಕಷ್ಟಪಟ್ಟು ನಮ್ ಶ್ರಮ ಮಾಡಿ ನಮ್ಗೆ ಹಿರೀಕರಿದ್ರು. ಅವರು ಹೇಳ್ಕೊಡೋರು, ನೀನು ಎತ್ತಿಗೆ ಇಂಥ ಮೇವು ಹಾಕಪ್ಪ, ಇದಕ್ಕೆ ಹಿಂಗೆ ನೋಡ್ಕೋಬೇಕು ಅಂತ ಹೇಳ್ಕೊಡೋರು. ನಾವು ಅದನ್ನ ಒಂದು ಸ್ವಲ್ಪ ಫಾಲೋ ಅಪ್ ಮಾಡ್ಕೊಂಡೆ, ಒಂದು ತೂಕಕ್ಕೆ ಮಾಡ್ಕೊಂಡೆ ಮೇಯಿಸ್ಕೊಂಬರೋವು. ನಾವು ಇವತ್ತು ಅಷ್ಟೇ. ನಾನು ಯಾರು ಪ್ರೈಸ್ ಮಾಡ್ಕೊಂಡ್ರು, ನನ್ಕಿಂತ ಕ್ಯೂಟ್ ಮಾಡಿದವ್ರು ಪ್ರೈಸ್ ಕೊಡ್ರು ನಾನು ಹೊಟ್ಟೆವರಿ ಪಡ್ಕೊಳ್ಳಲ್ಲ. ಅವ್ರಿಗಾದದ್ದು ಅವ್ರಿಗೆ, ನಮ್ಗಾದದ್ದು ನಮ್ಗೆ. ಈ ವರ್ಷ ಸೋತ್ವ, ಬರೋ ವರ್ಷ ಗೆಲ್ಲದ. ತಲೆ ಕೆಡಿಸ್ಕೊಬಾರ್ದು. ಆಮೇಲೆ ಅಸೂಯೆ ಪಡಬಾರ್ದು. ಆಮೇಲೆ ಜಗಳ ಕಾಯ್ಬಾರ್ದು. ಅದೆಲ್ಲ ಬಿಟ್ಬಿಡ್ಬೇಕು. ಜಗಳ ಕಾಯೋದು ಯಾರು? ಅಣ್ಣ ತಮ್ಮದಿರು, ಆಸ್ತಿಗೋ ಇನ್ನೊಂದಕ್ಕೂ. ಇದೆಲ್ಲ ಸುಮ್ಮನೆ ಈ 4 ದಿವಸದ ಬಾಳಿಗೆ ಜಗಳ ಕಾಯಿ ಕಳೆದು ನಾವಿದ್ರೆ ನಿಮ್ಮಕ್ಕ ನೋಡ್ಬೇಕು, ನೀವಿದ್ರೆ ನಮ್ಮಕ್ಕ ನೋಡ್ಬೇಕು, ಅದೆಲ್ಲ ಇರಬಾರ್ದು. ನಮ್ಮ ಅಭಿಪ್ರಾಯ. ಚೆನ್ನಾಗಿರೋ ಹೇಳಿ. ಒಂದ್ ಮಾತು ಹೇಳಿದ್ರಿ ನೀವು, ಈ ವರ್ಷ ಆಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಆಗ್ಲಿ ಅಂತ. ಪ್ರೈಸ್ ಆಗ್ಲಿ ಬಿಡಪ್ಪ, ಈ ವರ್ಷ ಆಗ್ಲಿಲ್ಲ ಅಂದ್ರೆ ನಂಗೆ ಏನ್ ಬೇಜಾರಿಲ್ಲ, ಮುಂದಿನ ವರ್ಷ ಮಾಡ್ತೀನಿ ಅನ್ನೋ ಹುಮ್ಮಸ್ಸಿಂದ ಹೋಗ್ತೀರಾ. ಕೆಲವರೆಲ್ಲ ನಾನೇ ಕಮಿಟಿ ಮಾಡೋನು, ನಾನೇ ಆಗ್ಬಿಡ್ಬೇಕು ದನನ ಕಮಿಟಿಗೆ ಅಂತ ಹೇಳೋರ್ಗೆ ನೀವ್ ಹೇಳ್ತಿರಲ್ಲ, ಇವಾಗ ದನ ಸಾಕಿ ಒಂದ್ ಪ್ರದರ್ಶನ ಮಾಡಿ ಅದು ನಾವು ಪ್ರೈಸ್ ಮಾಡ್ತೀವೋ ಬಿಡ್ತೀವೋ ಆ ಕಾರಣದಲ್ಲಿ. ಇವಾಗ ಕಮಿಟಿಲಿ ನಾವು ಬಿಟ್ಟು ಆ ದನನ ನಾವು ಒಂದು ವಾಕ್ ಬಿಡ್ತೀವಲ್ಲ, ಅದ್ರಲ್ಲಿರೋ ಗತ್ತು ನಾವು ಪ್ರೈಸ್ ತಗೊಂಡ್ರು ಸಿಗಲ್ಲ. ಅವ್ರು ಹೇಳ್ತಾರೆ ನಾ ಕಮಿಟಿಗೆ ಬಿಡಲ್ಲ. ಅಲ್ಲ ಅಣ್ಣ, ಇವಾಗ ನಾವು ದನ ಸಾಕಿ ಶೋಕ್ದಾರರು ಅಂತಾರೆ. ಇವಾಗ ನೀವು ಪೈಲ್ವಾನ್ರು, ನೀವು ಅವತ್ತು ಶೋಕ್ದಾರ ಕೆಲಸ ಅದು ಬೇರೆ ತರನೇ ಲೆಕ್ಕಾಚಾರಕ್ಕೆ. ನೀವು ದನ ಸಾಕ್ತೀರಿ. ಒಂದ್ ಮಾತು ಹೇಳಿದ್ರೆ ದೊಡ್ಡ ಮಾತದು. ಈ ವರ್ಷ ನಾನು ಪ್ರೈಸ್ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ವರ್ಷ ತಗೋತೀನಿ ಬಿಡಪ್ಪ, ಬೇರೆಯವ್ರು ತಗೊಳ್ಳೋದು ನಂಗೆ ಏನೋ ಅಸವೇ ಇಲ್ಲ, ತೊಂದರೆ ಇಲ್ಲ, ನನ್ಗೇನು ಬೇಜಾರಿಲ್ಲ ಅಂತ ಅಂದ್ರೆ ಅದು ದೊಡ್ಡ ಮಾತದು. ಆ ವಿಷಯಕ್ಕೆ ಏನಂತ ಹೇಳ್ತೀರಣ್ಣ? ನಾನು ಕಮಿಟಿಗೆ ಬಿಡಲ್ಲ, ನಾನೇ ಕಮಿಟಿ ನಡೆಸೋನು, ನಾನು ಕಮಿಟಿಗೆ ಬಿಡಲ್ಲ ಅಂತವ್ರಿಗೆಲ್ಲ ಏನ್ ಹೇಳ್ತೀರ? ಈಗ ನಾನು ಒಂದು ಕಮಿಟಿ, ನನ್ನ ಒಂದು ಕಡೆ ವರ್ಕೌಟ್, ನಿನ್ಗೆ ಗೊತ್ತಿಲ್ಲಪ್ಪ, ವರ್ಕೌಟಲ್ಲಿ ಮಾಡಿದ್ರು ಒಂದು ಪ್ರೈಸ್ಗೆ. ನನ್ನ ಕಮಿಟಿ ಮಾಡಿದ್ರು. ನನ್ನ ಎತ್ಕೊಂಡು ಬೇರೆಯವ್ರಿಗೆ ಕೊಟ್ಬಿಟ್ಟಿದೆ. ಅಲ್ಲಿ ಬಂದು ಅಲ್ಲಿ ಚೆನ್ನಾಗಿದ್ದೆತ್ತೆ ನನ್ನವು. ಈಗ ನಾನು ಚೆನ್ನಾಗಿರೋದಕ್ಕೆ ಮಾಡ್ಬೇಕಲ್ವಾ? ಹಂಗೆ ಮಾಡಿದೆ. ತಿರ್ಗಾ ಇನ್ನೊಂದು ವರ್ಷಕ್ಕೂ ತಿರ್ಗಾ ಅವೇ ಬಂದು ಅವಕ್ಕೆ ಮಾಡಲಿಲ್ಲ ನಾನು. ಈಗ ಕೊಟ್ಕೊಂಡು ಹೋಯ್ತಾ ಇದ್ರೆ ಈಗ ನೀವು ಚಿಕ್ಕವರೆಲ್ಲ ಬೆಳೆಯೋದೆ ಅವಾಗ. ಈಗ ಈ ಎತ್ತು ನಾನು ತಿರ್ಗಾ ಬರೋ ವರ್ಷಕ್ಕೆ ಕೊಟ್ಕೊಂಬಿಟ್ಟು ನನಗೆ ಅದೇ ಎತ್ತಿಗೆ ಪ್ರೈಸ್ ಕೊಡಿ, ನನ್ನ ಎತ್ತಿಗೆ ಪ್ರೈಸ್ ಕೊಡಲಿ ಅನ್ನೋ ದೊಡ್ಡ ಒಂದು ಅರ್ಥ ಏನಪ್ಪ? ಇನ್ನೊಬ್ಬ ಕಟ್ಕೊಂಡು ಮಾಡ್ಬೇಕಲ್ವಾ, ಬೆಳಿಬೇಕಲ್ವ ಅವನು. ನಾನು ಒಬ್ಬನಿಗೆ ಕೊಟ್ಕೋಯ್ತು ಆಯ್ತದಾ?
ಈ ಕಾಂಪಿಟೇಷನ್ಗೆ ಇವಾಗ ಅಖಾಡಕ್ ಬಿಡಲ್ಲ ಅನ್ನೋರ್ಗೆ ಏನಂತೀರಾ? ನಾನು ಅಖಾಡಕ್ಕೆ ಬಿಡಲ್ಲ ದನನ ಅಂತ ತುಂಬ್ಕೊಂಡು ಹೋಯ್ತೀನಿ ಅಂತ ಒಂದು ಈ ವ್ಯಂಗ್ಯವಾದ ಮಾತಾಡ್ತಾರಲ್ಲ. ಇವಾಗ ದನ ಸಾಕೋದೇಂತ ಕಣ ನಾವು. ಹೌದು. ಇವಾಗ ವ್ಯಾಪಾರಗಾರರು ಬೇರೆ ಇದಾರೆ, ನಾವು ಇದೀವಿ ವ್ಯಾಪಾರ ಮಾಡ್ತೀವಿ ಅಂದ್ರೆ ನಾವು ಒಂದು ಶೋಕಿಗೆ ಸಾಕ್ತಿವಿ. ಇವತ್ತು ನಾವು ಜಾತ್ರೆಗೆ ಅಂತಾನೆ ತಯಾರಿ ಮಾಡ್ಕೊಬತ್ತೀವಿ. ಇವಾಗ ನಾವಾಗ್ಲಿ ಇನ್ವೆಷನ್ ಆಗಲಿ ನೀವಾಗ್ಲಿ ಎಲ್ಲರೂ ಒಂದು ಜಾತ್ರೆಗೆ ಅಂದ್ರೆ ಅದೊಂದು ಒಂದು ಗತ್ತಾಗಿ ತಯಾರಿ ಮಾಡ್ಕೊಬತ್ತೀವಿ. ಕಾಂಪಿಟೇಷನ್ ಬಿಡದಲ್ಲ ಇನ್ನೊಂದಿನ ದನ ತುಂಬ್ಕೊಂಡು ಹೋಗ್ತೀನಿ ಅಂತ ಅದನ್ನು ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂತ ಹೇಳ್ತೀವಿ. ಅಂತವ್ರಿಗೆ ಆಗಕ್ಕಿಲ್ಲ ಅಂತಾನು ಒಂದು, ಆಗಕ್ಕಿಲ್ಲ ಅಂತಾನು ಒಂದು, ಕೆಲವ್ರಿಗೆ ದುರಾಂಕಾರ. ನನ್ನ ಅಭಿಪ್ರಾಯದಲ್ಲಿ ದುರಾಂಕಾರ ಅಂತ. ದೇವ್ರು ಕೊಟ್ಟದ್ ಪ್ರಸಾದ ಇಸ್ಕೋಬೇಕು. ದೇವ್ರ ಬೇಡಕ್ಕೆ ಎಲ್ಲರೂ ಬಂದಿರ್ತೀವಿ, ಯಾರು ವರ ಕೊಡ್ತಾನೆ ಅದು ಇಸ್ಕೋಬೇಕು. ಅದು ಬಿಟ್ಬಿಟ್ಟು ಜಗಳ ಕಾಯಕಾಯ್ತದ? ಬೇಡ, ಇನ್ನೊಂದು ವರ್ಷಕ್ಕೆ ತರೋದು ಚೆನ್ನಾಗಿರೋದು ತಗೋಬಾರ್ದು ಮಾಡ್ತಾರೆ, ತಲೆ ಕೆಡಿಸ್ಕೋಬೇಕು. 4 ಜನನೇ ಹೇಳ್ತಾರೆ. ಈಗ ನಮ್ಮ ಕೆಲವು ಹೆಚ್ಚು ಹೇಳ್ತಾರೆ ಪ್ರಕಾಶನ ಅಯ್ಯೋ ಪ್ರಕಾಶನ ತಂದ್ಬಿಟ್ರೆ ಕೊಟ್ಬಿಡ್ತಾನೆ ಅಂತ. ಪ್ರಕಾಶನ ಹೆಂಗ್ ಕೊಡ್ತಾರೆ? ಸುಮ್ಮನೆ ಕೊಟ್ಬಿಡ್ತಾರ. ಪದಾರ್ಥ ಇದ್ರೆ ಈಗ 3ನೇ ವರ್ಷದಲ್ಲಿ ಇವ್ರೆ 4ನೇ ವರ್ಷದಲ್ಲಿ ಒಂದು ಜೊತೆ ಕರುಗಳು ಹೊಡೆದು ಕಳಿಸಿದ್ದಿಲ್ಲ 2 ನಾನು ಬರ್ಲಿಲ್ಲ ಜಾತ್ರೆಗೆ. ನಮ್ಮ ಹುಡುಗನಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಪ್ರೈಸ್ ಆಯ್ತು, ನಾನು ಬರಲೇ ಇಲ್ಲ, ನನ್ನ ಹೆಸರು ಬರ್ಸಿದ್ದೆ, ಪ್ರೈಸ್ ಆಯ್ತು. ದನ ಇದ್ದಕ್ಕೆ ತಾನೇ ಕೊಡೋದು, ದನ ಎಲ್ಲರೂ ಕೊಟ್ಬಿಡ್ತಾರೆ ಸುಮ್ಮನೆ. ಕೆಲವ್ರಿಗೆ ದುರಾಂಕಾರ, ಅದೇನು ಮಾಡಕ್ ಆಯ್ಕಿಲ್ಲ. ಅದು ಅವ್ರಾಗಿದೆ, ಅದು ಅವ್ರಿಗೆ ಅನುಭವಿಸೋಕೆ ಆಯ್ತದೆ, ಟೈಮ್ ಬಂದಾಗ ಆಯ್ತದೆ. ಬೆಳಿಬೇಕು. ನಾನು ಒಬ್ಬನಿಗೆ ನಾನು ಬಂದ್ಬಿಟ್ಟು ಈ ಪ್ರೈಸ್ ಕೊಡಲಿ, ಅಯ್ಯೋ ತಿರ್ಗಾ ನಾನು ಬರೋ ವರ್ಷಕ್ಕೆ ಅದೇ ತಗೊಂಬಂದು ನಾನು ಅವ್ರಿಗೆ ಸೋಲಿಸ್ಬೇಕು ಅನ್ನೋದು ಬರಬಾರ್ದು. ಬೆಳೀತಾ ಇರ್ಬೇಕು, ಯಾರ ಬೆಳೀತಾ ಇರ್ಬೇಕು. ಸೋಲು ಗೆಲ್ಲಿ ಇದ್ದೈತೆ. ನಮ್ಗೇನ ಭಗವಂತ ಸಾಕು, ನಾವು ಮಾಡಿರೋದು ನಮ್ಮ ಮನಸ್ತೃಪ್ತಿ ಆಗ್ಬಿಡೈತೆ ಬಸವಣ್ಣ ದೇವರಲ್ಲಿ. ಬೇರೆಯವ್ರು ಬೆಳ್ಕೊಂಡು ಹೋಗ್ಲಿ. ಈಗ ನಮ್ಮ ಸಂದೀಪ್ ಅಂತವ್ರಲ್ಲ ಬೆಳಿಲಿ, ನಮ್ಗೆ ಆಸೆ, ಚಿಕ್ಕ ಏಜು ಇನ್ನ ಬೆಳಿಲಿ ಆಸೆ. ಅಣ್ಣ ಇವತ್ತು ನೀವು ಜಾತ್ರೆ ಮಾಡಿದ್ದೀನಿ ಮೊದಲನೇ ದಿನ ನಿಮ್ ಚಪ್ರಕ್ಕೆ ಹಳೆ ಪೈಲ್ವಾನ್ರು ಪಂಜಾಬಿಂದ ಎಲ್ಲ ಬಂದಿದ್ರು. ಆ ವಿಷಯ ಹೇಳೋಣ, ಯಾರು ಬಂದಿದ್ರು ಅದು ಹೇಳೋಣ. ಅದೊಂದು ನಿಮ್ ಪೈಲ್ವಾನ್ರು ಪರಿಚಯ ಮಾಡ್ಕೊಂಡು ಯಾವ ಸ್ಟೇಟ್ ಇಂದ ಬಂದಿದ್ರು? ಈಗ ಎಲ್ಲಾ ಕಡೆಯಿಂದನೂ ಬಂದಿದ್ರು ಕಣಪ್ಪ. ಈಗ ಅವ್ರು ನೋಡಕ್ಕೂ ನೆಕ್ಸ್ಟ್ ಜಾತ್ರೆಗೆ ಬರ್ಬೇಕಣ್ಣ. ಪೈಲ್ವಾನ್ರು ನೋಡಿ ಅವ್ರನ್ನ ಬಂದು ನಾವು ಕೈ ಕೊಟ್ಟಿ ಅವ್ರ ಹತ್ರ ನಾವು ಒಂದು ಏನೋ ಕೇಳ್ತೀವಲ್ಲ ಅಣ್ಣ, ಅದು ಒಂದು ಏನೋ ಒಂದು ನಮ್ಗೆ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಲ್ಲೇ ಈಗ ನಾನು ದೊಡ್ಡ ಎತ್ತು ಕಟ್ಟೋರ್ಗೆ ಎಲ್ರಿಗೂ ಗೊತ್ತು. ನಾನು ಒಂಟಿಕೊಬ್ಬರು ಪ್ರಕಾಶ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ನನಗೆ ಗೊತ್ತಿದ್ರು ಅವರೇ ಮಾತಾಡ್ಕೊತಾರೆ, ಒಂಟಿಕೊಬ್ಬರು ಪ್ರಕಾಶ್ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಸ್ನೇಹಿತರಲ್ಲ ಅವ್ರೆ, ಅವ್ರು ಬರ್ತಾರೆ ಮಾತಾಡಿಸ್ತಾರೆ, ಒಳ್ಳೆ ಪೈಲ್ವಾನ್ರು ಅವ್ರೆ. ಮರ್ತು ಬಿಟ್ಟಿದ್ದೀನಿ ಎಲ್ಲ, ಬೇಜಾರು ಮಾಡ್ಕೊಬೇಡಿ. ಹಂಗೆ ನಮ್ಮ ಆಸೆ ಅಷ್ಟೇ.